ಬೆಳಿಗ್ಗೆ ಹಪ್ಳ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ ಮನೆಯವರು ಕೂಡಿಸ್ಕೊಟ್ರು ಹಪ್ಳದ ಹಿಟ್ಟನ್ನ, ನನ್ನ ಕೈಲಾಗಲ್ಲ ಅಂತೇಳಿ. ಸ್ಟೂಡೆಂಟ್ಸ್ ಇಲ್ಲೇ ಆಟ ಆಡೋಕ್ಕೆ ಬಂದಿದ್ದರು, ಟ್ಯೂಷನ್ ಹುಡುಗರು ಎಲ್ಲ ಬಂದಿದ್ವು. ಅಕ್ಕ ನಾವು ಮಾಡ್ತೀವಿ ಆಂಟಿ, ನಾವು ಹೆಲ್ಪ್ ಮಾಡ್ತೀವಿ ಅಂದರು. ಸರಿ ಮಾಡಿರಿ ಆಯಿತು ಅಂತೇಳಿ ಕೂರಿಸ್ಕೊಂಡು ಮಾಡ್ತಿದ್ದೆ. ಅವರು ಚೆನ್ನಾಗಿ ಹೆಲ್ಪ್ ಮಾಡಿದರು ಪಾಪ. ನಾನು ಮಾಡಿರೋ ಕ್ವಾಂಟಿಟಿಲಿ 200 ಇಂದ 250 300 ಹಪ್ಳ ಆಗಿದ್ದಾವೆ ಅಷ್ಟೇ. ಆಮೇಲೆ ಇದು ಈ ಥರ ಪ್ರೆಸ್ ಮಾಡಿ ಮಾಡಬೇಕು. ನಾನು ಆನ್ಲೈನಾಗೆ ಬುಕ್ ಮಾಡಿ ತರಿಸಿದ್ದು, ಇದನ್ನು ಕೂಡ ಮೀಶೋನಲ್ಲೇ ತರಿಸಿದ್ದು ಹಪ್ಳ ಮೇಕರ್ ಮಾಡೋದು. ಆಮೇಲೆ ಇಟ್ಟಿತ್ತು, ಇನ್ನೂ ಇಷ್ಟಿತ್ತು. ಇನ್ನು ಅಷ್ಟರಲ್ಲೇ ಫೋನ್ ಬಂತು ಮೀಶೋ ಕಡೆಯಿಂದ, ಪಾರ್ಸಲ್ ಬಂದಿದೆ ಅಂತ. ನಮ್ಮ ಮನೆಯವ್ರನ್ನ ಕಳಿಸ್ದೆ, ಇಸ್ಕೊಂಬಂದರು. ಅಕ್ಕ ಬೇಗ ಓಪನ್ ಮಾಡು, ಬಾಕ್ಸ್ ದೊಡ್ಡದಿದ್ದು ನೋಡಿ. ಅದಕ್ಕೆ ಓಪನ್ ಮಾಡಿ ನೋಡಿದರೆ ಇದು ಮಸಾಲ ಹಾಕಕ್ಕೆ ಬೇಕಿತ್ತು ನನಗೆ. ನಾನು ಅದಕ್ಕೆ ಆರ್ಡ್ರ್ ಮಾಡಿದ್ದೆ. ಇದನ್ನು 365 ರೂಪಾಯಿಗೆ ಚೆನ್ನಾಗೇ ಬಂದಿತ್ತು. ಮೇಲೆ ಸ್ಟೀಲ್ ಕ್ಯಾಪು, ಕೆಳಗೆ ಫೈಬರ್ ಬಾಟಲ್ ಟೈಪು, ಮಸಾಲ ಏನಾದರೂ ಹಾಕೋಕ್ಕೆ ಚೆನ್ನಾಗಿತ್ತು. ಆಮೇಲೆ ಇದು ರೊಟೇಟ್ ಆಪ್ಷನ್ ಕೂಡ ಇತ್ತು. ನಾನು ತೊಗೊಂಡ ತಕ್ಷಣ ಯಾವುದೇ ಹೆಣ್ಮಕ್ಳಾಗಲಿ ಏನಾದ್ರು ತೊಗೊಂಡ ತಕ್ಷಣ ಅದಕ್ಕೆ ಯೂಸ್ ಮಾಡಿ ಹೇಗೆ ಕಾಣುತ್ತೆ ಅಂತೇಳಿ ಹಾಕಿ ನೋಡ್ತಾರೆ. ಹಂಗೆ ನಾನು ಕೂಡ ಅದೇ ಥರ ಅದಕ್ಕೆಲ್ಲ ಫಿಲ್ ಮಾಡಿ ಕ್ಲೀನ್ ಮಾಡಿ ಕಿಚನಲ್ಲಿ ಕ್ಲೀನ್ ಮಾಡಿ ಒಣಸಿಟ್ಟೆ ಕೂಡ. ಆಮೇಲೆ ಈ ಥರ ಕಾಣ್ತಿತ್ತು ನಮ್ಮ ಕಿಚನ್ನು. ಖುಷಿ ಏನು ಮಾಡಿದ್ರು, ಹಪ್ಳದೆಲ್ಲ ಕಿತ್ತಿಟ್ಟಿದ್ರು ಹೋಗಿ. ಅದನ್ನು ಒಂದೆರಡು ಇಟ್ಟು ಒಳಗೆ ಕರ್ಕೊಂಬಂದು ಅಳ್ತಿದ್ರು, ಬರಲ್ಲ ಅಂತೇಳಿ. ಸರಿ ಅವ್ರ ಅಪ್ಪ ಅಷ್ಟರಲ್ಲೇ ಕುಕ್ಕುರಿ ತಂದಿದ್ದ, ತಿಂತಿದ್ದೆ. ಚಲ್ಲಾಡ್ಬಿಟ್ಟ ಇವನು ಖುಷಿ ಅಂತೂ. ಬಂದು ಆಯ್ಕಂತಿದ್ದೆ ಇವತ್ತಿನ ದಿನ